ನೀವು ನೇರವಾದ ಹಾದಿಯಲ್ಲಿ ನಡೀತಿದ್ದೀರಾ ಅಂತ ಅನ್ಕೊಳ್ಳಿ. ಮುಂದಕ್ಕೆ ಇಡುವ ಪ್ರತಿಯೊಂದು ಹೆಜ್ಜೆನೂ ಒಂದೇ ಪ್ರಮಾಣದ ದೂರದಲ್ಲಿ ಇರುತ್ತೆ. ಇದೇ ರೀತಿಯಲ್ಲಿ ರೇಖಾತ್ಮಕ ಬಹುಪದೋಕ್ತಿ ವರ್ತಿಸೋದು. ಚಿಂತೆ ಮಾಡಬೇಡಿ, ಈ ವಿಡಿಯೋದಲ್ಲಿ ಇದನ್ನ ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು ರೇಖಾತ್ಮಕ ಬಹುಪದೋಕ್ತಿಯ ಉದಾಹರಣೆಯನ್ನು ತಗೊಳ್ಳೋಣ. 2x+3 ಇದನ್ನ p(x) ಅಂತ ಕರೆಯೋಣ. ಈ ಬಹುಪದೋಕ್ತಿಯ ಶೂನ್ಯತೆಯನ್ನ ಹೇಗೆ ಕಂಡುಹಿಡಿಯೋದು? ಅಷ್ಟಕ್ಕೂ ಬಹುಪದೋಕ್ತಿಯ ಶೂನ್ಯತೆ ಅಂದ್ರೆ ಏನು? ಯಾವ x ನ ಮೌಲ್ಯವನ್ನ ಬಹುಪದೋಕ್ತಿಯಲ್ಲಿ ಆದೇಶ ಮಾಡಿದಾಗ ಬಹುಪದೋಕ್ತಿ 0 ಆಗುತ್ತೋ ಅದನ್ನ ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರೀತೇವೆ. ಅದನ್ನು ಹೇಗೆ ಕಂಡುಹಿಡಿಯೋದು? ಕೊಟ್ಟಿರುವ ಬಹುಪದೋಕ್ತಿಯನ್ನ 0ಗೆ ಸಮವಾಗಿ ತಗೊಳ್ಬೇಕು. ನಂತರ x ನ ಮೌಲ್ಯವನ್ನ ಕಂಡುಹಿಡಿಬೇಕು. x ಬಂದು -3/2ಕ್ಕೆ ಸಮ. ಆದ್ರಿಂದ ಕೊಟ್ಟಿರುವ ಬಹುಪದೋಕ್ತಿಯ ಶೂನ್ಯತೆ ಬಂದು -3/2. 3, 2 ಇಲ್ಲಿ ಕೂಡ ಇದೆ. 3, 2 ಇದೆರಡರ ನಡುವೆ ಏನಾದ್ರೂ ಸಂಬಂಧ ಇರಲೇಬೇಕು. ಈಗ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪವನ್ನ ನೋಡೋಣ. ax+b. ಇಲ್ಲಿ a 0 ಆಗಿರಬಾರ್ದು. ಒಂದು ವೇಳೆ a 0 ಆಯ್ತು ಅಂದ್ರೆ x ನ ಪದ 0 ಆಗ್ಬಿಡುತ್ತೆ. ಆಗ ನಾವು ತಗೊಂಡಿರೋದು ಒಂದು ರೇಖಾತ್ಮಕ ಬಹುಪದೋಕ್ತಿ ಆಗೋದೇ ಇಲ್ಲ. ಹಾಗಾಗಿ a 0 ಆಗಿರಬಾರ್ದು. ಈಗ ಈ ಬಹುಪದೋಕ್ತಿಯ ಶೂನ್ಯತೆಯನ್ನ ಕಂಡುಹಿಡಿಯಕ್ಕೆ ax+b = 0 ಅಂತ ತಗೊಳ್ತೇವೆ. ಈಗ ಮತ್ತೆ ನಾವು x ನ ಮೌಲ್ಯವನ್ನ ಕಂಡುಹಿಡಿದಾಗ -b/a ಸಿಕ್ಕತ್ತೆ. ಅಂದ್ರೆ ಈ ಕೊಟ್ಟಿರುವ ಬಹುಪದೋಕ್ತಿಯ ಶೂನ್ಯತೆ -b/aಗೆ ಸಮ. ಅಂದ್ರೆ ಯಾವುದೇ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ ಏನಾಗಿರುತ್ತೆ? ಮೈನಸ್ ಸ್ಥಿರಾಂಕ / x ನ ಸಹಗುಣಕಕ್ಕೆ ಸಮವಾಗಿರುತ್ತೆ. ಇಲ್ಲಿ ಸ್ಥಿರಾಂಕ ಏನಾಗಿತ್ತು? b ಆಗಿತ್ತು. a ಬಂದು x ನ ಸಹಗುಣಕವಾಗಿತ್ತು. ಆದ್ರಿಂದ ನಾವು ಪ್ರತಿ ಬಾರಿ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆಯನ್ನ ಕಂಡುಹಿಡಿಬೇಕಾದ್ರೆ 0ಗೆ ಸಮವಾಗಿ ತಗೊಂಡು ನಂತರ x ನ ಮೌಲ್ಯವನ್ನ ಕಂಡುಹಿಡಿಯೋ ಬದಲು ನೇರವಾಗಿ ಮೈನಸ್ ಸ್ಥಿರಾಂಕ / x ನ ಸಹಗುಣಕ ಅದರ ಶೂನ್ಯತೆ ಆಗಿರುತ್ತೆ ಅಂತ ಹೇಳ್ಬೋದು. ಈಗ ಇದೇ ಬಹುಪದೋಕ್ತಿಯನ್ನ ರೇಖಾನಕ್ಷೆಯಲ್ಲಿ ಹೇಗೆ ರಚನೆ ಮಾಡೋದು ಅಂತ ತಿಳ್ಕೊಳ್ಳೋಣ. 2x+3 ಅನ್ನುವ ಬಹುಪದೋಕ್ತಿನ ನಾವು ನಕ್ಷೆಯ ಮೇಲೆ ಬಿಡಿಸ್ಬೇಕು ಅನ್ಕೊಂಡಿದ್ದೀವಿ. ಹಾಗಾಗಿ ನಾವು ಒಂದು ಕೋಷ್ಟಕವನ್ನ ತಯಾರು ಮಾಡ್ಕೊಳ್ಬೇಕು. ಆ ಕೋಷ್ಟಕದಲ್ಲಿ x ಮತ್ತು y ನ ಮೌಲ್ಯಗಳನ್ನ ಬರ್ಕೊಳ್ಬೇಕು. x ಮೌಲ್ಯಗಳನ್ನ ನಮ್ಮ ಆಯ್ಕೆಯ ಪ್ರಕಾರ ನಾವು ತಗೊಂಡ್ರೆ y x ನ ಮೌಲ್ಯದ ಮೇಲೆ ಆಧಾರಿತವಾಗಿರುತ್ತೆ. ಅಂದ್ರೆ x ನ ನಮ್ಮ ಆಯ್ಕೆಯಂತೆ ಆಯ್ಕೆ ಮಾಡ್ಕೊಂಡಿರ್ತೀವಲ್ವಾ, ಆ ಮೌಲ್ಯಗಳನ್ನ ಈ ಬಹುಪದೋಕ್ತಿಯಲ್ಲಿ ಆದೇಶ ಮಾಡಬೇಕು. ಆದೇಶ ಮಾಡಿದ ನಂತರ ಬಿಡಿಸಿದಾಗ ನಮಗೆ ಸಿಗೋದು y ನ ಮೌಲ್ಯ. ಉದಾಹರಣೆಗೆ x ನ 0 ಅಂತ ತಗೊಳ್ಳೋಣ. ಆಗ 0 + 3 3. x ನ 1 ಅಂತ ತಗೊಂಡಾಗ 2 + 3 5. x ನ -2 ಅಂತ ತಗೊಂಡಾಗ -4 + 3 -1. ಈಗ ಈ ಬಿಂದುಗಳನ್ನ ನಾವು ಗುರ್ತು ಮಾಡ್ಕೊಳ್ಳೋಣ ನಕ್ಷೆಯ ಮೇಲೆ. 0, 3, 1, 5, -2, -1. ಈ ಬಿಂದುಗಳನ್ನ ಒಂದು ರೇಖೆಯ ಮುಖಾಂತರ ಸೇರಿಸ್ಕೊಂಡ್ಬಿಡೋಣ. ನಮ್ಗೆ ಸಿಗ್ತಾ ಇರೋದು ಒಂದು ಸರಳ ರೇಖೆ. ಈ ನಕ್ಷೆಯನ್ನ ಇನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ನೋಡಿದ್ರೆ ನಮ್ಗೆ ಸಿಕ್ಕಿರೋ ಈ ಸರಳ ರೇಖೆ ಒಂದು ಬಿಂದುವಿನಲ್ಲಿ x ಅಕ್ಷವನ್ನ ಛೇದಿಸ್ತಾ ಇದೆ. ಆ ಬಿಂದು ಎಲ್ಲಿದೆ ಅಂತ ನಾವು ಗಮನಿಸಿದ್ರೆ -1 ಮತ್ತು -2ರ ನಡುವೆ ಇದೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಮಧ್ಯದಲ್ಲಿದೆ. ಅಂದ್ರೆ -1.5 ಅಥವಾ -3/2. ಆದ್ರಿಂದ ಈ ಬಿಂದು ಏನಾಗಿರುತ್ತೆ? -3/2, 0. ನಾವು ನೋಡ್ಬೋದು ಬೀಜಗಣಿತವನ್ನ ಬಳಸ್ಕೊಂಡು ಬಿಡಿಸಿದಾಗ ಕೂಡ ನಮ್ಗೆ ಅದೇ ಉತ್ತರ ಸಿಕ್ಕಿತ್ತು. -3/2 ಅಂತ x ನ ಆದೇಶ ಮಾಡಿದಾಗ ನಮ್ಗೆ y 0 ಸಿಕ್ತಿತ್ತು. ಒಟ್ಟಾರೆ ಹೇಳೋದಾದ್ರೆ 2x+3 ಅನ್ನುವ ಬಹುಪದೋಕ್ತಿಯ ಶೂನ್ಯತೆ ಏನಾಗಿರುತ್ತೆ? ಆ ಬಹುಪದೋಕ್ತಿಯ ನಕ್ಷೆ x ಅಕ್ಷವನ್ನ ಛೇದಿಸುವ ಬಿಂದುವಿನ x ನಿರ್ದೇಶಾಂಕವಾಗಿರುತ್ತೆ. ಅದು ಈ ಪ್ರಕರಣದಲ್ಲಿ
-3 ಡಿವೈಡೆಡ್ ಬೈ 2. ಜನರಲ್ ಆಗಿ ನಾವು ಹೇಳೋದಾದ್ರೆ ಯಾವುದಾದ್ರೂ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ ಅದರ ನಕ್ಷೆ x ಅಕ್ಷವನ್ನ ಛೇದಿಸುವ ಬಿಂದುವಿನ x ನಿರ್ದೇಶಾಂಕವಾಗಿರುತ್ತೆ. ಅಂದ್ರೆ ಬಹುಪದೋಕ್ತಿ ax ಪ್ಲಸ್ b ಆಗಿದ್ರೆ ಶೂನ್ಯತೆ ಬಂದು -b ಡಿವೈಡೆಡ್ ಬೈ a ಆಗಿರುತ್ತೆ. ಸಾರಾಂಶವನ್ನ ನೋಡೋಣ. ರೇಖಾತ್ಮಕ ಬಹುಪದೋಕ್ತಿಯ ನಕ್ಷೆ ಒಂದು ಸರಳ ರೇಖೆ ಆಗಿರುತ್ತೆ ಮತ್ತು ಅದು ಒಂದೇ ಒಂದು ಬಿಂದುವಿನಲ್ಲಿ x ಅಕ್ಷವನ್ನ ಛೇದಿಸುತ್ತೆ. ಆ ಬಿಂದು ಬಂದು -b ಡಿವೈಡೆಡ್ ಬೈ a, 0. ಆದ್ರಿಂದ ರೇಖಾತ್ಮಕ ಬಹುಪದೋಕ್ತಿಗೆ ಬರೀ ಒಂದೇ ಒಂದು ಶೂನ್ಯತೆ ಇರುತ್ತೆ. ಆ ಶೂನ್ಯತೆ ಬಂದು ಆ ನಕ್ಷೆ ಎಲ್ಲಿ x ಅಕ್ಷವನ್ನ ಛೇದಿಸುತ್ತಲ್ವಾ ಆ ಬಿಂದುವಿನ x ನಿರ್ದೇಶಾಂಕ ಅಂದ್ರೆ -b ಡಿವೈಡೆಡ್ ಬೈ a ಆಗಿರುತ್ತೆ.